ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನಿವತ್ತು ಒಂದು ಹೊಸ ವಿಷಯ ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಎಲ್ರಿಗೂ ತಿಳ್ಕೊಂಡಿರೋದೇನೆ, ಬೇರೆ ಏನಿಲ್ಲ. ಸೊ ಅದನ್ನೇ ಸಂಕ್ಷಿಪ್ತವಾಗಿ ಮಾಹಿತಿ ಕೊಡೋಣ ಅಂತ ಬಂದಿದ್ದೀನಿ. ಸೊ ಏನಂತಂತಂದರೆ, ಬ್ಯಾಂಕಿಂಗ್ ಸೆಕ್ಟರ್, ಬ್ಯಾಂಕಿಂಗ್ ಫಿನಾನ್ಸ್, ರೂಲ್ಸ್ ರೆಗ್ಯುಲೇಷನ್, NBFC, ಲೋನ್ ಕ್ರೆಡಿಟ್, ಕಸ್ಟಮರ್ಸ್ ಅವೇರ್ನೆಸ್ ಯಾವ ಥರ ವರ್ಕ್ ಆಗುತ್ತೆ, ಹೇಗೆ ನಡೆಯುತ್ತೆ ಅಂತ ಅಂದ್ಬಿಟ್ಟು ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಸೊ ನಿಮ್ಗೆ ಎಲ್ರಿಗೂ ತಿಳಿದಿರೋದ್ರಿಂದ ಬ್ಯಾಂಕ್ ಅಂತಂದರೆ ನಾರ್ಮಲ್ಲಾಗಿ ಸೇವಿಂಗ್ಸ್ ಅಕೌಂಟು, ಕರೆಂಟ್ ಅಕೌಂಟು, ಡೆಪಾಸಿಟು, ಫಿಕ್ಸ್ಡ್ ಡೆಪಾಸಿಟು, ಟರ್ಮ್ ಡೆಪಾಸಿಟು, ಲೋನ್ಸ್ ಇರುತ್ತೆ, ಹೋಮ್ ಲೋನ್ ಇರುತ್ತೆ, ಪರ್ಸ್ನಲ್ ಲೋನು, ವೆಹಿಕಲ್ ಲೋನು, ಕಾರ್ ಲೋನ್ ಇರುತ್ತೆ, 2 ವೀಲರ್ ಲೋನ್ ಇರುತ್ತೆ, ಕನ್ಸ್ಯೂಮರ್ ಡ್ಯೂರಬಲ್ ಲೋನ್ ಇರುತ್ತೆ. ಸೊ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಆಮೇಲಿಂದ ಕಾರ್ಡ್ಸು, ಡೆಬಿಟ್ ಕಾರ್ಡ್ ಯೂಸ್ ಮಾಡ್ಬೋದು, ಫಾರಿನ್ ಮಲ್ಟಿ ಕರೆನ್ಸಿ ಕಾರ್ಡ್ ಯೂಸ್ ಮಾಡ್ಬೋದು, ಬೇರೆ ಕಂಟ್ರಿಗೆ ಹೋದರೆ ಕಾರ್ಡ್ ಯೂಸ್ ಮಾಡ್ಬೋದು, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಬೋದು, ಗಿಫ್ಟ್ ಕಾರ್ಡ್ಸ್ ಯೂಸ್ ಮಾಡ್ಬೋದು. ಅದಾದಮೇಲಿಂದ ಫಂಡ್ ಟ್ರಾನ್ಸ್ಫರ್ ಮಾಡ್ಬೋದು, RTS ಮಾಡ್ಬೋದು, ನೆಫ್ಟ್ ಮಾಡ್ಬೋದು, IMPS, DD ತೊಗೊಬೋದು. ಸೊ BBMP ಟ್ಯಾಕ್ಸ್ ಪೇಡ್ ಮಾಡ್ಬೋದು, ಪ್ರಾಪರ್ಟಿ ಟ್ಯಾಕ್ಸ್ ಪೇಡ್ ಮಾಡ್ಬೋದು, ಸ್ಕೂಲ್ ಫೀಸ್ ಪೇ ಮಾಡ್ಬೋದು. ಸೊ ಈ ಥರ ಎಲ್ಲ ಇರುತ್ತೆ. ಸೊ ಇದರಲ್ಲಿ ಲಾಕರ್ ಫೆಸಿಲಿಟಿ ಇರುತ್ತೆ. ಸೊ ಇಷ್ಟು ಇನ್ಫಾರ್ಮೇಷನ್ ಇರುತ್ತೆ. ಸೊ ಇದರಲ್ಲಿ ನಾನು ಡೇ ಬೈ ಡೇ ಒಂದಾದ್ಮೇಲೆ ಒಂದು, ಅಂದರೆ ಚಾಪ್ಟರ್ ವೈಸ್ ಚಾಪ್ಟರು, ಸೊ ಬ್ಯಾಂಕಿಂಗ್ ಬಗ್ಗೆ ಕಾಮನ್ ಪೀಪಲ್ಗೆ ಸಂಕ್ಷಿಪ್ತವಾಗಿ ಅರ್ಥ ಆಗೋ ರೀತಿಲಿ ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಸೊ ಮೊದಲನಾಗಿ ನಾವು ತೊಗೊಳೋದು ಸೇವಿಂಗ್ಸ್ ಅಕೌಂಟು. ಸೊ ಸೇವಿಂಗ್ಸ್ ಅಕೌಂಟ್ ಅಂತಂದರೆ ನಿಮಗೆಲ್ಲ ತಿಳಿದೇ ಇರುತ್ತೆ. ಸೇವಿಂಗ್ಸ್ ಅಕೌಂಟ್ ಯಾವ ಥರ ಅಂತಂದರೆ, ಒಬ್ಬ ಪರ್ಸನ್ನು ಉಳಿತಾಯ ಖಾತೆ ಅಂತಂದರೆ ಸೇವಿಂಗ್ ಪರ್ಪಸಿಗೋಸ್ಕರ ಓಪನ್ ಮಾಡೋದೇ ಸೇವಿಂಗ್ಸ್ ಅಕೌಂಟು. ಸೊ ಸ್ಯಾಲ್ರಿಡ್ ಅಕೌಂಟ್ ಅಂತಂದರೆ ಸ್ಯಾಲ್ರಿ ಪರ್ಪಸಿಗೆ ಓಪನ್ ಮಾಡ್ಕೊಳ್ತಾರೆ. ಸೊ ಸ್ಯಾಲ್ರಿ ಅಕೌಂಟ್ ಅದು ಕನ್ಸಿಡರ್ ಆಗುತ್ತೆ. ಸೊ ಯಾವ್ದಾದ್ರು ಒಂದು ಕಂಪ್ನಿಯಿಂದ ಸ್ಯಾಲ್ರಿ ಕ್ರಿಯೇಟ್ ಆಗ್ತಾ ಇರಬೇಕು. ಸೊ ಅದು ಎವ್ರಿ ಮಂತ್ ಕ್ರೆಡಿಟ್ ಆಗ್ತಾ ಇದ್ದರೆ ಅದು ಕನ್ಸಿಡರ್ ಮಾಡೋದು ಸ್ಯಾಲ್ರಿ ಅಕೌಂಟನ್ನು ಕನ್ಸಿಡರ್ ಮಾಡ್ತಾರೆ ಬ್ಯಾಂಕಿಂಗ್ ಟರ್ಮ್ಸ್ ಆ್ಯಂಡ್ ಕಂಡೀಷನಲ್ಲಿ. ಸೊ ಸೇವಿಂಗ್ಸ್ ಅಕೌಂಟ್ ಅಂತಂದರೆ ಸೇವಿಂಗ್ಸ್ ಪರ್ಪಸ್ಸಿಗೆ. ಸೊ ನಿಮ್ಮ ಸೇವಿಂಗ್ಸ್ ಅಕೌಂಟ್ ಏನಕ್ಕೆ ಯೂಸ್ ಮಾಡ್ಕೊಳ್ತಾರೆ ಅಂತಂದರೆ, ಉಳಿತಾಯ ಅಂದರೆ ಸೇವಿಂಗ್ಸ್, ಎವ್ರಿ ಡೇ ಸೇವಿಂಗ್ಸ್ ಮಾಡೋದಿರ್ಬೋದು, ಅದರಲ್ಲಿ ಟ್ರಾನ್ಸಾಕ್ಷನ್, ಎವ್ರಿ ಡೇ ಟ್ರಾನ್ಸಾಕ್ಷನ್ ಇರ್ಬೋದು, ಡೈಲಿ ನೀವೇನು ರೊಟೀನ್ ಯೂಸ್ ಮಾಡ್ತೀರಲ್ವಾ. ಸೊ ಹಾಲು ತರೋದಕ್ಕೆ, ಪೇಪರ್ ತರೋದಕ್ಕೆ, ನ್ಯೂಸ್ ಪೇಪರ್ ಇದು ಮಾಡೋದಕ್ಕೆ, ಅದಾದಮೇಲಿಂದ ಎಲೆಕ್ಟ್ರಿಸಿಟಿ ಬಿಲ್ ಪೇ ಮಾಡೋದು, UPI ಥ್ರೂ ಪೇಮೆಂಟ್ ಮಾಡೋದು, ಅದೆಲ್ಲ ನಿಮಗೆ ಸೇವಿಂಗ್ಸ್ ಅಕೌಂಟು ಯೂಸ್ ಆಗುತ್ತೆ. ಸೊ ನಿಮಗೆ ಇವಾಗ ಹೆಂಗೆ ಅಂತಂದರೆ, ಇಂಡಿಯಾದಲ್ಲಿ ಅಂತಲ್ಲ, ಇವಾಗ ವರ್ಲ್ಡಲ್ಲಿ ಯಾವ ಥರ ಅಂತಂದರೆ, ಪರ್ಟಿಕ್ಯುಲರ್ ಪರ್ಸನ್ಗೆ ಮೊಬೈಲ್ ಯಾವ ರೀತಿ ಅವಶ್ಯಕತೆ ಇದೆಯೋ ಸೇವಿಂಗ್ಸ್ ಅಕೌಂಟ್ ಕಂಪಲ್ಸರಿ ಅವಶ್ಯಕತೆ ಇದೆ. ಸೊ ಈ ಸೇವಿಂಗ್ಸ್ ಅಕೌಂಟಿಗೆ ಏನು ರಿಕ್ವೈರ್ಮೆಂಟ್ ಇದೆ ಅಂತಂದರೆ, 2 ಡಾಕ್ಯುಮೆಂಟ್ ಕಂಪಲ್ಸರಿ ಡಾಕ್ಯುಮೆಂಟ್ ಬೇಕು. ಯಾವುದಂತಂದರೆ ಪ್ಯಾನ್ ಕಾರ್ಡ್ ಬೇಕೇ ಬೇಕು. ಪ್ಯಾನ್ ಕಾರ್ಡ್ ಜೊತೆ ಯಾವುದಾದ್ರು ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಇಲ್ಲಾಂದರೆ ಪಾಸ್ಪೋರ್ಟ್ ಆಗಿರ್ಬೋದು, ಇಲ್ಲ ವೋಟರ್ ID ಆಗಿರ್ಬೋದು. ಸೊ ಇಲ್ಲ ಬರ್ತ್ ಸರ್ಟಿಫಿಕೇಟ್ ತೊಗೊಂಡು ಈಗ ಓಪನ್ ಮಾಡಲ್ಲ. ಕಿಡ್ ಅಕೌಂಟ್ ಎಲ್ಲ ಓಪನ್ ಮಾಡಬೇಕಂದ್ರೆ ಬರ್ತ್ ಸರ್ಟಿಫಿಕೇಟ್ ತೊಗೊಂಡು ಓಪನ್ ಮಾಡ್ಕೊಳ್ತಾರೆ. ಸೊ ಇವಾಗ ಮೇಯ್ನ್ ಏನಂತಂದರೆ ಪ್ಯಾನ್ ಕಾರ್ಡ್ ಜೊತೆ ಇವೆಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡಿದ್ರೆ ಸೊ ಅಕೌಂಟ್ ನೀವು ಈಸಿಯಾಗಿ ಅಕೌಂಟ್ ಓಪನ್ ಮಾಡ್ಬೋದು. ನಿಯರೆಸ್ಟ್ ಬ್ಯಾಂಕಿಗೆ ಹೋದರೆ ಸೊ ಕೆಲವೊಂದು ಅಕೌಂಟಲ್ಲಿ, ಅಂದರೆ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಇರುತ್ತೆ, ಫಾರಿನ್ ಬ್ಯಾಂಕ್ ಇರುತ್ತೆ, ಕಾರ್ಪೊರೇಟ್ ಸೆಕ್ಟರ್ ಬ್ಯಾಂಕ್ ಇರುತ್ತೆ, ಶೆಡ್ಯೂಲ್ಡ್ ಬ್ಯಾಂಕ್ ಇರುತ್ತೆ, ಈ RBI ಅಂಡರಲ್ಲಿ ಬರೋದು. ಸೊ ಅದಾದಮೇಲಿಂದ ಕಮರ್ಷಿಯಲ್ ಬ್ಯಾಂಕ್ಸು, ಆಮೇಲಿಂದ ಕೋಆಪರೇಟಿವ್ ಸೊಸೈಟಿ ಬ್ಯಾಂಕ್ಸ್ ಇರುತ್ತೆ. ಸೊ ಈ ಥರ ಎಲ್ಲ ಇರುತ್ತೆ. ಇದಕ್ಕೆಲ್ಲ ಮೇನ್ ಬೇಕಂತಂದರೆ 2 ಡಾಕ್ಯುಮೆಂಟ್ ಸೇವಿಂಗ್ಸ್ ಅಕೌಂಟ್ ಮಾಡೋದಕ್ಕೆ. ಸೊ ಇದರಲ್ಲಿ ಯಾವ್ಯಾವ ರೀತಿ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಬೋದು ಅಂತಂದರೆ, ಸೇವಿಂಗ್ಸ್ ಅಕೌಂಟ್ ಅಂತಲೇ ಓಪನ್ ಮಾಡ್ಕೊಳ್ತಾರೆ. ಸೊ ಸೇವಿಂಗ್ಸ್ ಅಕೌಂಟಲ್ಲಿ ಮೇಯ್ನ್ ಏನಂತಂದರೆ ಕಿಡ್ಸ್ ಅಕೌಂಟ್ ಓಪನ್ ಮಾಡ್ಕೊಳ್ತಾರೆ ಕೆಲವರು. ಮಕ್ಳುಗಳಿಗೆ ಏನಾದರೂ NPS, ನ್ಯಾಷನಲ್ ಪೆನ್ಷನ್ ಸ್ಕೀಮು, ಇಲ್ಲ ಅಟಲ್ ಪೆನ್ಷನ್ ಯೋಜನಾ ಅದು ಮಾಡೋದಕ್ಕೆ, ಆ ಥರ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಇವಾಗಲಿಂದನೇ ಮಕ್ಳ ಹೆಸರಲ್ಲಿ ಟರ್ಮ್ ಡೆಪಾಸಿಟೋ ಇಲ್ಲ ಅಂತಂದರೆ RD ರೆಕರಿಂಗ್ ಡೆಪಾಸಿಟ್ ಮಾಡೋದಕ್ಕೆ ಪೇರೆಂಟ್ಸ್ ಎಲ್ಲ ಏನು ಮಾಡ್ತಾರೆ, ಕಿಡ್ಸ್ ಅಕೌಂಟ್ ಓಪನ್ ಮಾಡ್ಕೊಳ್ತಾರೆ. ಪೋಸ್ಟ್ ಆಫೀಸಲ್ಲಿ ಕೂಡ ನೀವು ಅಕೌಂಟ್ ಓಪನ್ ಮಾಡ್ಕೊಳ್ಬೋದು. ಇವಾಗ ಇಲ್ಲ ಅಂತಂದರೆ ನಿಮ್ಗೆ ಯಾವುದಾದ್ರೂ ಸ್ಪೆಸಿಫಿಕ್ ಬ್ಯಾಂಕ್ದೇ ಓಪನ್ ಮಾಡಬೇಕು ಅಂದರೆ ಆನ್ಲೈನಲ್ಲೂ ಅಕೌಂಟ್ ಓಪನ್ ಮಾಡೋ ಆಪ್ಷನ್ ಕೊಟ್ಟಿದ್ದಾರೆ. ಸೊ ನೀವಿಲ್ಲ ಅಂತಂದರೆ ನಿಯರೆಸ್ಟ್ ಬ್ರಾಂಚಿಗೆ ವಿಸಿಟ್ ಮಾಡೋದು, ಅಂದರೆ ನಿಮ್ಗೆ ಯಾವುದೇ ಹತ್ತಿರದ ಶಾಖೆ ವಿಸಿಟ್ ಮಾಡಿದ್ರೆ ಅಲ್ಲಿ 2 ಡಾಕ್ಯುಮೆಂಟಿಂದ ಅಕೌಂಟ್ ಓಪನ್ ಮಾಡಿಕೊಡ್ತಾರೆ. ಅದಾದಮೇಲಿಂದ ವುಮೆನ್ಸ್ ಅಕೌಂಟು ಕೆಲವೊಂದು ಬ್ಯಾಂಕಲ್ಲಿ ಸ್ಪೆಸಿಫಿಕ್ಕಾಗಿ ವುಮೆನ್ಸ್ ಅಕೌಂಟ್ ಓಪನ್ ಮಾಡಿಕೊಡ್ತಾರೆ. ಸೊ ವುಮೆನ್ಸ್ಗೆ ಸ್ಪೆಷಲ್ಲಾಗಿ ಅವ್ರಿಗೆ ಮಿನಿಮಮ್ ಬ್ಯಾಲೆನ್ಸ್ 0 ಇಲ್ಲ 50,000, 1 lakh ಇಲ್ಲ ವಾಟ್ ಎವರ್ ಅಮೌಂಟು. ಸೊ ಅವರವರ ಬ್ಯಾಂಕಿಂಗ್ ಕ್ರೈಟೀರಿಯಾ ಯಾವ ಥರ ಇರುತ್ತೋ ಅದ್ರ ಮೇಲೆ ಅಕೌಂಟ್ ಓಪನ್ ಮಾಡ್ಕೊಡ್ತಾರೆ. ಸೊ ನೆಕ್ಸ್ಟು ಸೀನಿಯರ್ ಸಿಟಿಸನ್ ಅಕೌಂಟ್, 60+ ಆಗಿರೋದು ಸೀನಿಯರ್ ಸಿಟಿಸನ್ ಅಕೌಂಟ್ ಅಂದ್ಬಿಟ್ಟು ಒಂದು ಸ್ಕೀಮಲ್ಲಿ ಓಪನ್ ಮಾಡ್ಕೊಡ್ತಾರೆ. ಅದಾದಮೇಲೆ ಸ್ಟೂಡೆಂಟ್ ಅಕೌಂಟ್ ಕೂಡ ಓಪನ್ ಮಾಡ್ಬೋದು. ಸೊ ಅದಾದಮೇಲೆ ಪ್ರೊಫೆಷನಲ್ಸ್ಗೆ ಅಂತ ಅಂದ್ಬಿಟ್ಟು ಸಪ್ರೇಟ್ ಅಕೌಂಟ್ ಓಪನ್ ಮಾಡ್ಕೊಳ್ತಾರೆ. ಎಲ್ಲ ಸೇವಿಂಗ್ಸ್ ಅಕೌಂಟ್ ಸ್ಕೀಮಲ್ಲೇ ಬರುತ್ತೆ. ಸೊ ಅದನ್ನ ನೇಮು ಯಾವುದಾದ್ರು ಒಂದು ಡಿಫ್ರೆಂಟ್ ನೇಮಲ್ಲಿ ಬ್ಯಾಂಕಿಂಗ್ ಟರ್ಮ್ಸ್ ಅಂಡಲ್ಲಿ ನಾಮ್ಸಲ್ಲಿ ಡಿಫ್ರೆಂಟಲ್ಲಿ ಓಪನ್ ಮಾಡ್ಕೊಳ್ತಾರೆ. ಅಡ್ವೊಕೇಟಿಗೆ ಓಪನ್ ಮಾಡ್ಕೊಳ್ತಾರೆ, ಚಾರ್ಟೆಡ್ ಅಕೌಂಟೆಂಟಿಗೆ ಸಪ್ರೇಟ್ ಸೇವಿಂಗ್ಸ್ ಅಕೌಂಟ್ ಓಪನ್ ಮಾಡ್ಕೊಳ್ತಾರೆ, ಡಾಕ್ಟರ್ಸಿಗೆ ಓಪನ್ ಮಾಡ್ಕೊಳ್ತಾರೆ, ಕಂಪ್ನಿ ಸೆಕ್ರೆಟರಿ ಓಪನ್ ಮಾಡ್ಕೊಳ್ತಾರೆ, ಆರ್ಮಿ ಅವ್ರಿಗೆ ಸಪ್ರೇಟ್ ಅಕೌಂಟ್ ಓಪನ್ ಮಾಡ್ಕೊಳ್ತಾರೆ. ಇದಕ್ಕೆಲ್ಲ ಮೇನ್ ಏನಂತಂದರೆ ಪ್ಯಾನ್ ಕಾರ್ಡು, ಅದ್ರ ಜೊತೆಗೆ ಒಂದು ಅಫಿಷಿಯಲ್ ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಕಂಪಲ್ಸರಿ ಇರಬೇಕು. ಮುಂಚೆ ಫಾರ್ಮ್ 60 ತೊಗೊಂಡು ಓಪನ್ ಮಾಡ್ತಾಯಿದ್ರು, ಇವಾಗ ಕಂಪಲ್ಸರಿ ಪ್ಯಾನ್ ಕಾರ್ಡ್ ಬೇಕೇ ಬೇಕು. ಸೊ ಪ್ಯಾನ್ ಕಾರ್ಡ್ ನೀವು ನಿಯರೆಸ್ಟು ಸೈಬರ್ ಸೆಂಟ್ರಲ್ಲೋ
ಎಲ್ಲಾದರೂ ಹೋಗ್ಬಿಟ್ಟು ಅಪ್ಲೈ ಮಾಡೋರೆ ಪ್ಯಾನ್ ಕಾರ್ಡ್ ಬರುತ್ತೆ. ಸೊ ಅದಾದಮೇಲೆ ಪ್ಯಾನ್ ಕಾರ್ಡು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಏನಕ್ಕೆ ತೊಗೊಂಡು ಓಪನ್ ಮಾಡ್ಕೊಳ್ತಾರೆ ಜನಗಳು ಅಂತಂದರೆ, ಆಧಾರ್ ಕಾರ್ಡ್ ಎಂಟರ್ ಮಾಡಿದ ತಕ್ಷಣ OTP ಬರುತ್ತೆ, ಪ್ಯಾನ್ ಕಾರ್ಡು ಆಧಾರ್ ಕಾರ್ಡ್ ಫೆಚ್ ಆಗಿ ಆಟೋಮೆಟಿಕ್ ಈಸಿಯಾಗಿ ಅಕೌಂಟ್ ಓಪನ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಓಪನ್ ಮಾಡ್ಕೊಳ್ತಾರೆ. ಸೊ ಇದು ಬಂದ್ಬಿಟ್ಟು ಸೇವಿಂಗ್ಸ್ ಅಕೌಂಟು. ಸೊ ಇದಾದ್ಮೇಲಿಂದ ಕರೆಂಟ್ ಅಕೌಂಟು. ಸೊ ಕರೆಂಟ್ ಅಕೌಂಟು ಯಾವ ರೀತಿ ಓಪನ್ ಮಾಡ್ತಾರೆ ಅಂತಂದರೆ, ಬಿಸ್ನೆಸ್ ಪರ್ಪಸ್ಸಿಗೆ ಮಾತ್ರ ಓಪನ್ ಮಾಡೋದು ಕರೆಂಟ್ ಅಕೌಂಟು. ಸೊ ನೀವು ಕರೆಂಟ್ ಅಕೌಂಟ್ ಅಂತಂದರೆ ಇವಾಗ ಪ್ರೊಪ್ರೈಟರ್ ಅಕೌಂಟ್ ಇರ್ಬೋದು, ಪಾರ್ಟ್ನರ್ಶಿಪ್ ಅಕೌಂಟ್ ಇರ್ಬೋದು, ಪ್ರೈವೇಟ್ ಲಿಮಿಟೆಡ್ ಇರ್ಬೋದು, LLP ಅಕೌಂಟ್ ಇರ್ಬೋದು, ಆಮೇಲೆ ಇಂಡಿವಿಜುವಲ್ ಕರೆಂಟ್ ಅಕೌಂಟ್ ಇರ್ಬೋದು, ಲಿಮಿಟೆಡ್ ಕಂಪ್ನಿ ಅಕೌಂಟ್ಸು ಇರ್ಬೋದು. ನೀವೆಲ್ಲ ಮಲ್ಟಿನ್ಯಾಷನಲ್ ಕಂಪ್ನಿ ನೋಡಿರ್ತೀರಾ, ಇನ್ಫೋಸಿಸ್ ಲಿಮಿಟೆಡು, ಅದಾದಮೇಲೆ ಅಕ್ಸೆಂಚರ್ ಲಿಮಿಟೆಡು, ಟಾಟಾ ಲಿಮಿಟೆಡು, ಮಹೇಂದ್ರ, ಕೋಟಕ್ ಮಹೇಂದ್ರ ಲಿಮಿಟೆಡ್, ಈ ಥರ ಲಿಮಿಟೆಡ್ ಕಂಪ್ನಿ ಅಕೌಂಟ್ ಕೂಡ ಓಪನ್ ಮಾಡ್ಕೊಳ್ತಾರೆ. ಸೊ ಇದೆಲ್ಲ ನಾನು ಬ್ಯಾಂಕಿಂಗ್ ಥ್ರೂ ರನ್ ಆಗುತ್ತೆ. ಸೊ ಕರೆಂಟ್ ಅಕೌಂಟಲ್ಲಿ ಎಸ್ಪೆಷಲಿ ಪ್ರೊಪ್ರೈಟರ್ ಅಕೌಂಟ್ ಏನಕ್ಕೆ, ಈ ಅಕೌಂಟ್ ಬಿಸ್ನೆಸ್ ಅಕೌಂಟ್ ಏನಕ್ಕೆ ಅಂತಂದರೆ ಓನ್ಲಿ ಬಿಸ್ನೆಸ್ ಪರ್ಪಸ್ಸು, ಮಲ್ಟಿಪಲ್ ಟ್ರಾನ್ಸಾಕ್ಷನ್ ಆಗುತ್ತೆ. ಇವಾಗೆಲ್ಲ ನೋಡಿದ್ದೀರ ನೀವು ರೋಡ್ ಸೈಡಲ್ಲಿ, ಫುಟ್ಪಾತ್ ಹತ್ರ, ಸೊ ಆಮೇಲಿಂದ ಏನು ಅಕೌಂಟು ಅಂದರೆ ಏನು ಬಿಸ್ನೆಸ್ ಮಾಡ್ತಿರ್ತಾರಲ್ವಾ, ಫುಡ್ ಸ್ಟಾಲ್ ಇರ್ಬೋದು, ಕ್ಲಾತ್ ಸೆಂಟರ್ ಇರ್ಬೋದು, ಕಿರಾನಾ ಶಾಪ್ಸ್ ಇರ್ಬೋದು, ಇವರೆಲ್ಲ ಅಕೌಂಟ್ ಓಪನ್ ಮಾಡ್ಕೊಂಡಿರ್ತಾರೆ. ಫುಟ್ಪಾತಲ್ಲಿ ತರಕಾರಿ ವ್ಯಾಪಾರ ಮಾಡೋರು ಇರ್ಬೋದು, ಅವರೆಲ್ಲ UPI ಯೂಸ್ ಕಂಪಲ್ಸರಿ. ಇವಾಗ ಇಂಡಿಯಾದಲ್ಲಿ ಹೆಂಗಾಗಿದೆ ಅಂತಂದರೆ, ಡಿಜಿಟಲೈಸೇಷನ್ ಬಂದಿದ್ದಾದಮೇಲೆ ಇವಾಗ ಇನ್ನೇನು ನಮ್ಮ ಗೌರ್ಮೆಂಟ್ ಏನು ಇದು ಮಾಡಿದೆ ಅಂತಂದರೆ ಡಿಜಿಟಲೈಸೇಷನ್ ಮಾಡಿದೆ. ಆಲ್ಮೋಸ್ಟ್ ಆಲ್ 100% ಡಿಜಿಟಲೈಸೇಷನಲ್ಲಿ ಟ್ರಾನ್ಸಾಕ್ಷನ್ ಮಾಡಬೇಕು. ಪ್ರತಿಯೊಂದು ಟ್ರಾನ್ಸಾಕ್ಷನು ಅವಾಗ ಕೌಂಟಬಿಲಿಟಿ ಸಿಗುತ್ತೆ. ಸೊ ನೀವು ಯಾವಾಗ ಅಕೌಂಟ್ ಟು ಅಕೌಂಟ್ ಟ್ರಾನ್ಸ್ಫರು, ಕ್ಯಾಶ್ ಟ್ರಾನ್ಸಾಕ್ಷನ್ನ ಕಡಿಮೆ ಮಾಡಿ ಅಕೌಂಟ್ ಟು ಅಕೌಂಟ್ ಟ್ರಾನ್ಸಾಕ್ಷನ್ ಜಾಸ್ತಿ ಮಾಡಿದಷ್ಟು ಅಕೌಂಟಬಿಲಿಟಿ ಸಿಗುತ್ತೆ ನಿಮಗೆ. ಸೊ ನೀವು ಈಸಿಯಾಗಿ ಚೆಕ್ ಮಾಡ್ಕೊಬೋದು. ಇವಾಗ ನೀವು ಕ್ಯಾಶ್ ಕೊಟ್ಟು ಮರ್ತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನೀವು IT ಫೈಲ್ ಮಾಡಬೇಕು ಅಂತಂದರೆ ಪ್ರತಿ ಟ್ರಾನ್ಸಾಕ್ಷನು ಚೆಕ್ ಮಾಡಿ ನೆನ್ಪಿಟ್ಕೊಂಡು ಹೇಳೋಕ್ಕಾಗಲ್ಲ. ಅವ್ರು ಕೇಳೋ ಆಡಿಟರ್ ಕೇಳೋ ಪ್ರತಿಯೊಂದು ಕ್ವೆಶನ್ಗೂ ಆನ್ಸರ್ ಮಾಡೋದಕ್ಕಾಗೋದಿಲ್ಲ. ಸೊ ನೀವು ಅಕೌಂಟಬಿಲಿಟಿ ಕ್ಯಾಶಲ್ಲಿ ಟ್ರಾನ್ಸಾಕ್ಷನ್ ಮಾಡಿದಷ್ಟು ನಿಮಗೆ ಏನಂತಂದರೆ ಕಡಿಮೆ ನಿಮಗೆ ಇದಿರುತ್ತೆ, ಏನಂತ ಹೇಳ್ಬೋದು ಅಂತಂದರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಹಣ ಎಲ್ಲಿಂದ ಬರುತ್ತೆ, ಎಲ್ಲಿಗೆ ಹೋಗುತ್ತೆ, ಎಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಈಸಿಯಾಗಿ ಗೊತ್ತಾಗುತ್ತೆ. ನೀವು ಸ್ಟೇಟ್ಮೆಂಟ್ ತೊಗೊಂಬಿಟ್ರೆ UPI ಟ್ರಾನ್ಸಾಕ್ಷನ್ ಎಲ್ಲ ಮಾಡಿರ್ತೀರಾ, RTGS ನೆಫ್ಟ್ ಎಲ್ಲ ಮಾಡಿರ್ತೀರಿ, ಈಸಿಯಾಗಿ ಗೊತ್ತಾಗುತ್ತೆ. ಸೊ ಸೇವಿಂಗ್ಸ್ ಅಕೌಂಟ್ ಆಯಿತು. ನೆಕ್ಸ್ಟು ನಾವು ಕರೆಂಟ್ ಅಕೌಂಟ್ಗೆ ಹೋಗ್ತಾ ಇದ್ದೀವಿ. ಕರೆಂಟ್ ಅಕೌಂಟ್ ಅಂತಂದರೆ ಇದು ಬಿಸ್ನೆಸ್ ಪರ್ಪಸ್ಸಿಗೆ, ಅವಾಗಲೇ ಹೇಳ್ದಂಗೆ ಬಿಸ್ನೆಸ್ ಪರ್ಪಸ್ಸಿಗೆ. ಸೊ ಈ ಒಂದು ವಿಡಿಯೋನ ನಾನು ನೆಕ್ಸ್ಟು ಏನು ಇದು ಬರುತ್ತೋ ಅದರಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ನಿಮಗೆ ಸೇವಿಂಗ್ಸ್ ಅಕೌಂಟಲ್ಲಿ ಏನಾದರೂ ಇಶ್ಯೂ ಇತ್ತು ಅಂತಂದರೆ, ಮತ್ತು ನಿಮಗೆ ಯಾವ್ದಾದ್ರು ಸ್ಪೆಸಿಫಿಕ್ ಟಾಪಿಕ್ ಬೇಕು ಅಂತಂದರೆ, ಅದರಲ್ಲಿ ಏನಾದರೂ ಅರ್ಥ ಆಗಿಲ್ಲ ಅಂತಂದರೆ ನೀವು ಡೈರೆಕ್ಟ್ ನನಗೆ DM ಮಾಡ್ಬೋದು. ಸೊ ಯಾಕೆಂತಂದರೆ ನಾನು ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಷಿಯಲ್ ಸೆಕ್ಟರ್ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇರೋದ್ರಿಂದ, ಸೊ ನಾನು ಈಸಿಯಾಗಿ ನನಗೆ ಎಷ್ಟು ನಾಲೆಡ್ಜ್ ಇದೆ ಅದರಲ್ಲಿ ತಿಳ್ಕೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಬೋದು. ಸೊ DM ಮಾಡಿ. ಸೊ ಏನಾದರೂ ಇತ್ತು ಅಂತಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಸೊ ಥ್ಯಾಂಕ್ ಯು ಸೋ ಮಚ್.